ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಸ್ಸಾಮದ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು ಹೇಳುವ ಹಾಗೆ ಪವನ್ ಖೇಡಾ ಪೇಡ ಆಗುವ ಕಾಲ ಬಂದೇ ಬಿಡ್ತು. ತೀರ್ಪನ್ನು ಕಾದಿರಿಸಿತ್ತು ಗೌಹಾತಿಯ ಉಚ್ಚ ನ್ಯಾಯಾಲಯ. ಏನು ತೀರ್ಪು ಬರುತ್ತೋ ಅಂತ ಎಲ್ಲ ಕಾಯ್ತಾ ಇದ್ರು. ಏಪ್ರಿಲ್ 24ನೇ ತಾರೀಕು ಶುಕ್ರವಾರ ದಿವಸ ಇವತ್ತು ಅಲ್ಲಿದ್ದಂಥ ಪಾರ್ಥಿವ್ ಜ್ಯೋತಿ ಸೈಕಿಯಾ ಅನ್ನುವಂಥ ಆನರೇಬಲ್ ಜಸ್ಟಿಸ್ಸು ತೀರ್ಪನ್ನು ನೀಡಿದ್ದಾರೆ. ತೀರ್ಪನ್ನು ನೀಡೋದು ಅಂದರೆ ಏನು ಅಂದರೆ, ಯಾವ ನಿರೀಕ್ಷಣಾ ಜಾಮೀನಿಗಾಗಿ ಪವನ್ ಖೇಡಾ ಅವರು ಕೋರ್ಟಿನಲ್ಲಿ ಅರ್ಜಿ ಹಾಕ್ಕೊಂಡಿದ್ರು, ಆ ನಿರೀಕ್ಷಣಾ ಜಾಮೀನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅವರ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಆ್ಯಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದರು ಪವನ್ ಖೇಡಾ ಅವರು. ನನ್ನನ್ನು ಬಂಧಿಸಿಬಿಡ್ತಾರೆ, ನನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆ ನನ್ನನ್ನು ಬಂಧಿಸಬಾರ್ದು ಅಂತ ನಿರೀಕ್ಷಣಾ ಜಾಮೀನನ್ನು ಕೇಳಿದರು. ಕೋರ್ಟ್ನಲ್ಲಿ ವಾದ ಮಂಡನೆ ಆಗಿತ್ತು, ತೀರ್ಪನ್ನು ಕಾದಿರಿಸಲಾಗಿತ್ತು. ತೀರ್ಪನ್ನು ಶುಕ್ರವಾರ ದಿವಸ ಇವತ್ತು ನೀಡಲಾಗಿದೆ. ಅದಕ್ಕೆ ಆನರೇಬಲ್ ಜಸ್ಟಿಸ್ ಪಾರ್ಥಿವ ಜ್ಯೋತಿ ಸೈಕಿಯಾ ಅವರು ಹೇಳಿರುವಂಥ ಅಬ್ಸರ್ವೇಷನನ್ನು ಕೇಳಬೇಕು ನೀವು. ಅವ್ರು ಹೇಳ್ತಾರೆ, ಇವ್ರ ಪರವಾಗಿ ವಾದ ಮಂಡನೆ ಮಾಡಿದ ಅಭಿಷೇಕ್ ಮನು ಸಿಂಘ್ವಿ. ನಿಮ್ಗೆ ಗೊತ್ತಿರಲಿ, ಇಬ್ಬರೇ ವಕೀಲರು ಈ ವಿಷಯದಲ್ಲಿ ಓಡಾಡೋದು. ಒಂದು ಕಪಿಲ್ ಸಿಬಲ್ ಇರ್ತಾರೆ, ಇಲ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಇರ್ತಾರೆ. ಆನರೇಬಲ್ ಜಸ್ಟಿಸ್ ಹೇಳ್ತಾರೆ, ಇದು ಕೇವಲ ಡಿಫೇಮೇಟ್ರಿ ಅಲ್ಲ, ಇದು ಈ ಪ್ರಕರಣ ಇದು ಒಬ್ಬ ಅಮಾಯಕ ಹೆಣ್ಣುಮಗಳ ಮೇಲೆ ನೀವು ಅನಗತ್ಯವಾಗಿ ಮಾಡಿರುವಂಥ ದಾಳಿ. ಇದರ ಹಿಂದೆ ಪೊಲಿಟಿಕಲ್ ಉದ್ದೇಶಗಳಿದೆ, ರಾಜಕೀಯ ಉದ್ದೇಶಗಳಿದೆ. ಆಮೇಲೆ ಈ ಪ್ರಕರಣಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಗತ್ಯತೆ ಇರುವುದರಿಂದ, ಯಾಕೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಗತ್ಯತೆ ಇದೆ ಅಂದರೆ, ನೀವು ಹೇಳಿರುವಂಥ ಫೇಕ್ ಡಾಕ್ಯುಮೆಂಟ್ನ ಸೋರ್ಸನ್ನು ತನಿಖೆ ಮಾಡಬೇಕಾಗಿರೋದ್ರಿಂದ ಪವನ್ ಖೇಡಾ ಅವರಿಂದ ಆತನನ್ನು ಕಸ್ಟಡಿಗೆ ತಗೋಬೇಕಾದ ಅನಿವಾರ್ಯತೆ ಬರುತ್ತೆ, ಕಸ್ಟೋಡಿಯಲ್ ಇಂಟ್ರಾಗೇಷನ್ನ ಅನಿವಾರ್ಯತೆ ಬರುತ್ತೆ. ಆದ್ದರಿಂದ ನಿರೀಕ್ಷಣಾ ಜಾಮೀನನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಂಗಿದೆ ಸ್ವಾಮಿ ಜಡ್ಜ್ಮೆಂಟು? ಎಲ್ಲೆಲ್ಲಿ ಓಡಾಡಿದ್ರು ಸ್ವಾಮಿಯವರು? ಟೈಮ್ ಲೈನ್ ಹೇಳ್ಬಿಡ್ತೀನಿ ನಿಮಗೆ. ಏಪ್ರಿಲ್ 10ನೇ ತಾರೀಕಿಗೆ ಇವರಿಗೆ ತೆಲಂಗಾಣ ಕೋರ್ಟ್ನಲ್ಲಿ ಟ್ರಾನ್ಸಿಟ್ ಬೇಲ್ ಸಿಕ್ಕಿತ್ತು. ಅಂದರೆ ನೀವು ತೆಲಂಗಾಣದಿಂದ ದಿಲ್ಲಿಗೆ ಹೋಗಿ ಅಥವಾ ದಿಲ್ಲಿಯಿಂದ ಆಸಾಮಿಗೆ ಬಂದು ನೀವು ಅಲ್ಲಿ ಟೆರಿಟರಿ ಅಲ್ಲಿಗೆ ಬರುತ್ತೆ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು. ಅಲ್ಲಿವರೆಗೂ ನಿಮಗೆ ಜಾಮೀನು 7 ದಿವಸಕ್ಕೆ ಅಂತ 7 ದಿವಸ ಜಾಮೀನು ಕೊಟ್ಟಿದ್ದರು ತೆಲಂಗಾಣ ಹೈಕೋರ್ಟ್ನವರು. ತಕ್ಷಣ ಅಸ್ಸಾಂ ಸರ್ಕಾರ ಏನು ಮಾಡ್ತು, ಅವರ ಅಡ್ವೊಕೇಟ್ ಜನರಲ್ ಏನು ಮಾಡ್ತಾರೆ, ಅಪೀಲ್ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ. ಸುಪ್ರೀಂ ಕೋರ್ಟ್ ಹೋಗಿ ಯಾವ ವ್ಯಕ್ತಿ ತೆಲಂಗಾಣದ ನಿವಾಸಿಯೇ ಅಲ್ಲವೋ, ಯಾವ ವ್ಯಕ್ತಿ ದಿಲ್ಲಿಯಲ್ಲಿ ವಾಸ ಮಾಡ್ತಾ ಇದ್ದಾರೋ, ನಿವಾಸಿಯಾಗಿದ್ದಾರೋ, ಯಾವ ವ್ಯಕ್ತಿ ಅಸ್ಸಾಮಿನ ಗೌಹಾತಿಯಲ್ಲಿ ಆರೋಪ ಮಾಡಿದಾರೋ, ಹೀಗಾಗಿ ಜೂರಿಡಿಕ್ಷನ್ನೇ ಬೇರೆ ಬೇರೆ ಆಗಿರೋದ್ರಿಂದ ತೆಲಂಗಾಣದಲ್ಲಿ ಕೊಟ್ಟಿರುವಂಥ ಈ ಬೇಲ್ ಏನಿದೆ ಇದನ್ನು ಅದರ ಮೇಲೆ ತಡೆಯನ್ನು ನೀಡಬೇಕು ಅಂತ, ಟೆರಿಟೋರಿಯಲ್ ಇಶ್ಯೂ ಮೇಲೆ ತಡೆಯನ್ನು ನೀಡಬೇಕು. ಸುಪ್ರೀಂ ಕೋರ್ಟು ತಡೆಯಾಜ್ಞೆ ನೀಡ್ತು. ಅಷ್ಟೇ ಅಲ್ಲ, ಅದು ಡೈರೆಕ್ಷನ್ ಕೊಡ್ತೇನಂತ, ನೀವು ಬೇಲನ್ನು ಕೇಳೋದಾದರೆ ನೀವು ಈ ಟೆರಿಟರಿ ಬರೋದು ಅಸ್ಸಾಂ ಕೋರ್ಟಿಗೆ ಬರುತ್ತೆ, ನೀವು ಆಸಾಮ್ಗೆ ಅಪ್ರೋಚ್ ಮಾಡಿ ನೀವು ಅಂತ. ಅದಾದಮೇಲೆ ಏಪ್ರಿಲ್ 15ನೇ ತಾರೀಕು ಸುಪ್ರೀಂ ಕೋರ್ಟು ತಡೆಯಾಜ್ಞೆ ಕೊಟ್ಟ ಮೇಲೆ ಇವರು ಅಸ್ಸಾಂ ಕೋರ್ಟಿಗೆ ಬರ್ತಾರೆ ವಾಪಸ್, ಪವನ್ ಖೇಡಾ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು. ಅಲ್ಲಿ ಬಂದು ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕ್ತಾರೆ, ವಾದ ಮಂಡನೆ ಮಾಡ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾರೆ, ಇದು ಸ್ಪಷ್ಟವಾಗಿ ರಾಜಕೀಯ ಸೇಡನ್ನು ಪೊಲಿಟಿಕಲ್ ವೆಂಡೆಟ್ಟ, ರಾಜಕೀಯ ಸೇಡನ್ನು ತೀರಿಸ್ಕೊಳ್ಳಿಕ್ಕಾಗಿ ಈ ರೀತಿಯಾದಂಥ ಕೇಸನ್ನು ಹಾಕಿದ್ದಾರೆ. ಆಮೇಲೆ ಫ್ಲೈಟ್ ರಿಸ್ಕ್ ಇಲ್ಲ, ಅಂದರೆ ಈತ ಪರಾರಿ ಆಗುವಂಥ ವ್ಯಕ್ತಿ ಅಲ್ಲ, ಇದು ಕೇವಲ ಡಿಫೇಮೇಷನ್ ಕೇಸ್ ಆಗಿರೋದ್ರಿಂದ ಇದಕ್ಕೆ ನೀವು ಇಷ್ಟೆಲ್ಲ ದೊಡ್ಡದಾದಂಥ ಪ್ರಮಾದ ಅಂತ ಭಾವಿಸಬೇಕಾಗಿಲ್ಲ. ನನ್ನ ವಾದಿ, ನಾನು ಕಕ್ಷಿದಾರ ಏನಿದ್ದಾರೆ ಅವರು ಕೋರ್ಟಿಗೆ ಬಂದು ಹಾಜರಾಗ್ತಾರೆ, ಹಿ ವಿಲ್ ಒಬೇ ದ ಆರ್ಡರ್ಸ್. ಆದ್ದರಿಂದ ಅವರಿಗೆ ನೀವು ನಿರೀಕ್ಷಣಾ ಜಾಮೀನನ್ನು ಕೊಡಿ. ಅಸ್ಸಾಂದ ಅಡ್ವೊಕೇಟ್ ಜನರಲ್ ವಾದ ಮಂಡನೆ ಮಾಡಿದ್ರು. ಏನಂತ ಹೇಳಿದರು ಅಂದರೆ, ನೋಡಿ ಸ್ವಾಮಿ, ಈ ಮನುಷ್ಯ ದಿಲ್ಲಿ ನಿವಾಸಿ, ಈತ ಅಸ್ಸಾಂಗೂ ಬರಲಿಲ್ಲ, ದಿಲ್ಲಿಯಲ್ಲೂ ಪ್ರಯತ್ನ ಮಾಡಲಿಲ್ಲ, ನೇರವಾಗಿ ತೆಲಂಗಾಣಗೆ ಹೋದರು. ಇವರು ಮಾಡಿರೋ ಆರೋಪ ಹೇಗಿದೆ ಅಂದರೆ, ಇವರು ಕೇವಲ ಯಾವುದೋ ಒಬ್ಬ ವ್ಯಕ್ತಿ ಮಾನಹಾನಿಯನ್ನು ಪ್ರಯತ್ನ ಮಾಡಿಲ್ಲ, ಒಬ್ಬ ಮುಖ್ಯಮಂತ್ರಿಯ ಪತ್ನಿ, ಅಮಾಯಕಳು, ಸಂಬಂಧವೇ ಇರಲಾರದ ವ್ಯಕ್ತಿ ಮೇಲೆ 3 ದೇಶದ ಪೌರತ್ವವನ್ನು ಹೊಂದಿದ್ದಾರೆ ಅನ್ನುವಂಥ ಗುರುತರವಾದ ಆರೋಪವನ್ನು ಮಾಡಿದ್ದಾರೆ. ಕೇವಲ ಗುರುತರವಾದ ಆರೋಪ ಮಾಡಿಲ್ಲ, ಅಲ್ಲಿ ಇವರು ಅಸೆಟ್ಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಜೊತೆಗೆ 3 ಫೋರ್ಜರಿ ಆದಂಥ ಪಾಸ್ಪೋರ್ಟ್ಗಳನ್ನು ತಯಾರಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂದರೆ, ಚುನಾವಣೆಯ ಪ್ರಚಾರ ಮುಗಿಯುವ ಕೊನೆಯ ಹಂತದಲ್ಲಿ
ಈ ರೀತಿಯದಾದಂಥ ಆರೋಪವನ್ನು ಮಾಡಿ ಎದುರಾಗೆ ಇರುವಂಥ ಹಿಮಂತ ಬಿಸ್ವ ಶರ್ಮಾ ಇದಕ್ಕೆ ಕೌಂಟರ್ ಕೊಡಲಿಕ್ಕಾಗಿರಬಾರ್ದು, ಸ್ಪಷ್ಟೀಕರಣವನ್ನು ಕೊಡಬಾರ್ದು, ಅವರ ರಾಜಕೀಯ ಭವಿಷ್ಯ ಮಂಕಾಗಬೇಕು ಎನ್ನುವಂಥ ಕಾನ್ಸ್ಪಿರಸಿಯನ್ನು ಮಾಡಿದ್ದಾರೆ. ಆ ಕಾನ್ಸ್ಪಿರಸಿ ಮಾಡಿ ಇದರಲ್ಲಿ ಸಿಕ್ಕಾಕಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅಸ್ಸಾಂನ ಮುಖ್ಯಮಂತ್ರಿಯನ್ನು. ಅವರ ಪತ್ನಿಯ ಮೇಲೆ ದಾಳಿ ಮಾಡುವ ಮೂಲಕ, ಜೊತೆಗೆ ಅವರ ಪತ್ನಿ ಹೀಗೆ 3 ದೇಶದ ಪೌರತ್ವವನ್ನು ಹೊಂದಿದ್ದಾರೆ ಅಂತ ತಮ್ಮ ಅಫಿಡವಿಟ್ನಲ್ಲಿ ಚುನಾವಣೆಯಲ್ಲಿ ಅವರು ಸಲ್ಲಿಸಿಲ್ಲ. ಅಫಿಡವಿಟ್ ಕೂಡ ಸುಳ್ಳು ಅಫಿಡವಿಟನ್ನು ಸಲ್ಲಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಸಮಯ ಇಲ್ಲ, ಯಾಕೆಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ, ನೀತಿ ಸಂಹಿತೆ ಇದೆ, ಚುನಾವಣಾ ನೀತಿ ಸಂಹಿತೆ. ಆ ಕಾಲವನ್ನು ಬಳಸಿಕೊಂಡು ಇವರು ಈ ರೀತಿಯಾದ ಆರೋಪ ಮಾಡಿದ್ರು. ಇವರಿಗೆ ತೆಲಂಗಾಣದಲ್ಲಿ ಕೊಟ್ಟದ್ದು ಮೊದಲನೇದಾಗಿ ಟೆರಿಟೋರಿಯಲ್ ಇದು ಮಿಸ್ಟೇಕ್, ಅದು. ಎರಡನೇದು ಟ್ರಾನ್ಸಿಟ್ ಬೇಲ್ ಕೊಟ್ಟಿದ್ದಾರೆ, ಆ ಟ್ರಾನ್ಸಿಟ್ ಬೇಲ್ನ ಅವಧಿ ಮುಗಿದು ಹೋಗಿದೆ, ಅದನ್ನು ಎಕ್ಸ್ಟೆನ್ಷನ್ ಕೇಳಿದ್ದಾರೆ. ಮೂರನೇದು ಯಾವ ಟೆರಿಟರಿಯಲ್ಲಿ ಆಗಿದೆಯೋ ಆ ಟೆರಿಟರಿಗೆ ಬಂದು ಇವರು ಸರೆಂಡರ್ ಆಗಬೇಕಾಗಿತ್ತು. ಫ್ಲೈಟ್ ರಿಸ್ಕ್ ಇಲ್ಲ ನಮ್ಮ ಕಕ್ಷದಾರರಿಂದ ಅಂತ ಇವ್ರು ಹೇಳ್ತಾರೆ. ಹಾಗಿದ್ರೆ ಈ ಮನುಷ್ಯ ಯಾವುದೋ ಒಂದು ಕೋಣೆಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಯಾಕೆ ಹರಿಬಿಡ್ತಾ ಇದ್ದಾರೆ? ಯಾಕೆ ಇವತ್ತಿಗೂ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ? ಪೊಲೀಸರ ಕೈಗೆ ಬಂದು ವಿಚಾರಣೆಗೆ ತಾನು ಹಾಜರಾಗಿಬಿಟ್ಟಿದ್ರೆ ನಾವು ಎಲ್ಲಿಯೂ ಕೂಡ ಬಂಧಿಸುತ್ತೇವೆ ಅಂತ ಹೇಳಿಲ್ಲ. ಭಾಳ ಚೆನ್ನಾಗಿ ಅಡ್ವೊಕೇಟ್ ಜನರಲ್, ಅಸ್ಸಾಂನ ಅಡ್ವೊಕೇಟ್ ಜನರಲ್ ತುಂಬ ಚೆನ್ನಾಗಿ ವಾದ ಮಂಡನೆಯನ್ನು ಮಾಡಿದರು. ಅವ್ರು ಹೇಳ್ತಾರೆ, ಅಸ್ಸಾಂ ಪೊಲೀಸರು ಪವನ್ ಖೇರಾ ಅವ್ರನ್ನ ಬಂಧಿಸ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನೀವು ಈ ರೀತಿ ಆರೋಪ ಮಾಡಿದ್ದೀರಿ, ನಿಮ್ಮ ಮೇಲೆ ರಿನಿಕಿ ಭುಯಾನ್ ಶರ್ಮಾ ಅವರು ಇದನ್ನು ಮಾಡಿದ್ದಾರೆ, FIR ಹಾಕಿಸಿದ್ದಾರೆ, ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಲಾಗತ್ತೆ, ಬನ್ನಿ ಅಂತ ಹೇಳಿರೋದು ಅಷ್ಟೇ. ನಾವು ವಿಚಾರಣೆಗೆ ಬನ್ನಿ, ಹಾಗಾದರೆ ಅವ್ರು ಅರೆಸ್ಟ್ ಮಾಡಲ್ಲ ಅಂತ ಹೇಳಿ ನಾವು ಕೇಸನ್ನು ವಾಪಸ್ ತಗೋತೀವಿ, ನಾವು ಬೇಲ್ ಬೇಕಾಗಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ. ಅವಾಗ ಅಡ್ವೊಕೇಟ್ ಜನರಲ್ ಹೇಳ್ತಾರೆ, ಒಬ್ಬ ವ್ಯಕ್ತಿಯನ್ನು ಆರೋಪಿನ ಹಿಡ್ಕೊಂಬಂದಾಗ ಆತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಗುರುತರವಾದ ದಾಖಲಾತಿಗಳಿದ್ದಾವೆ, ಎಷ್ಟು ಮಟ್ಟಿಗೆ ಈತ ಅಮಾಯಕ, ಎಷ್ಟು ಮಟ್ಟಿಗೆ ಈತ ಅಪರಾಧವನ್ನು ಮಾಡಿದ್ದಾರೆ ಅನ್ನೋದರ ಮೇಲೆ ಬಂಧನದ ನಿರ್ಣಯ ಆಗುತ್ತೆ. ಈಗಲೇ ನಾವು ಅವರಿಗೆ ಅಫಿಡೇವಿಟ್ ಕೊಟ್ಟಿಲ್ಲ, ಇವ್ರನ್ನ ಬಂಧಿಸೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರು ವಿಚಾರಣೆಗೆ ಹಾಜರಾಗಲಿ, ವಿಚಾರಣೆಗೆ ಅದು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಗತ್ಯ ಇರುವಂಥ ಪ್ರಕರಣ. ಅವ್ರ ಮೇಲೆ 5 ಕೇಸ್ಗಳನ್ನ ಹಾಕಲಾಗಿದೆ. ಡಾಕ್ಯುಮೆಂಟ್ ಫೋರ್ಜರಿ ಮಾಡಿದ್ದಾರೆ, ಸಾಕ್ಷ್ಯಾಧಾರ ನಾಶ ಮಾಡಿದ್ದಾರೆ, ಅನಗತ್ಯವಾಗಿ ಒಬ್ಬರ ಮಾನಹಾನಿಯನ್ನು ಮಾಡಿದ್ದಾರೆ, ಒಬ್ಬ ಮುಖ್ಯಮಂತ್ರಿ ಅಫಿಡವಿಟ್ ಬಗ್ಗೆ ಮಾತಾಡಿದ್ದಾರೆ, 420 ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ 5 ಪ್ರಕರಣ ಇದ್ದಾವೆ. 5 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಯಬೇಕಾಗಿದೆ. ಆದ್ದರಿಂದ ಇವ್ರಿಗೆ ಯಾವುದೇ ಕಾರಣಕ್ಕೂ ನೀವು ನಿರೀಕ್ಷಣಾ ಜಾಮೀನನ್ನು ಕೊಡಬಾರದು. ಕೋರ್ಟ್ ಮನ್ನಿಸತ್ತೆ, ಕೋರ್ಟ್ ಮನ್ನಿಸಿ ಪಾರ್ಥಿವ ಜ್ಯೋತಿ ಸೈಕಿಯಾ ಅನ್ನುವಂಥ ಆನರಬಲ್ ಜಸ್ಟಿಸ್ಸು ಇವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡ್ತಾರೆ. ಹಾಗಾದರೆ ಮುಂದೇನು? ಈಗಾಗಲೇ ಪವನ್ ಖೇಡಾ ಪರಾರಿಯಾಗಿದ್ದಾರೆ. ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಒಂದೇ ಒಂದು ವಿಡಿಯೋ ಯಾವುದೋ ಒಂದು ರೂಮಲ್ಲಿ ಮಾಡಿದರು. ಅದಾದಮೇಲೆ ದಿಲ್ಲಿಯಲ್ಲಿ ಅವರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಲಾಯಿತು, ತೆಲಂಗಾಣದ ಅಡ್ರೆಸ್ಗಳನ್ನ ಹುಡ್ಕೊಂಡು ಹೋಗಲಾಯಿತು. ಯಾವ ವಿಡಿಯೋವನ್ನು ಮಾಡಿದಂಥ ಜಾಗ ಐಡೆಂಟಿಫೈ ಮಾಡಲಾಯಿತು, ಅದನ್ನು ಹುಡುಕೊಂಡು ಅಸ್ಸಾಂ ಪೊಲೀಸರು ಹೋದ ಸಂದರ್ಭದಲ್ಲಿ ಅಲ್ಲಿಂದ ಅವರು ಪರಾರಿಯಾಗಿದ್ದರು. 4ನೇ ತಾರೀಕು ಫಲಿತಾಂಶ ಬರುತ್ತೆ. ಅಸ್ಸಾಮದ ಫಲಿತಾಂಶ ಸ್ಪಷ್ಟವಾಗಿ ಹಿಮಂತ ಬಿಸ್ವ ಶರ್ಮಾ ಮತ್ತೊಂದು ಬಾರಿಗೆ 3ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ. ಈ ಕಾಲಘಟ್ಟದಲ್ಲಿ ಅವರು ಅತಳ ಪಾತಾಳ ಸುತಳದಲ್ಲಿದ್ದರೂ ಕೂಡ ಹಿಡ್ಕೊಂಬರ್ತೀವಿ ಪವನ್ ಖೇಡಾನ, ಅವ್ನು ಪೇಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿಮಂತ ಬಿಸ್ವ ಶರ್ಮಾ. ಅವ್ರು ಹೇಳಿದ ಮೇಲೆ ಮಾಡೇ ಮಾಡ್ತಾರೆ. ನಿರೀಕ್ಷಣಾ ಜಾಮೀನು ರದ್ದಾಗಿದೆ. ಈಗಿರುವ ದಾರಿ ಏನು? ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ಬೋದು. ಏನಂತ, ನಮಗೆ ಟೆರಿಟರಿ ನೀವು ಅಲ್ಲಿ ಹೋಗಿ ಅಸ್ಸಾಂನಲ್ಲಿ ಬೇಲ್ ಕೇಳಬೇಕು, ಇಲ್ಲಲ್ಲ ಅಂತ ಹೇಳಿದ್ರಿ. ನಾವು ಅಸ್ಸಾಂಗೆ ಹೋಗಿ ಕೇಳಿದ್ವಿ ಹೈಕೋರ್ಟಲ್ಲಿ, ಆಗಲ್ಲ ಅಂದರೆ ನೀವು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗ್ಬೋದು. ಅಷ್ಟು ದಿವಸ ತಪ್ಪಿಸ್ಕೊಂಡು ಓಡಾಡೋದಿದೆಯಲ್ಲ, ಅದು ಭಾಳ ಕಷ್ಟಕರ ಕೆಲಸ ಪವನ್ ಖೇಡಾಗೆ. ನೋಡಿ ಕಾಂಗ್ರೆಸ್ನವ್ರು ಹೆಂಗೆ ಸಿಕ್ಕಿಬೀಳ್ತಾ ಇದ್ದಾರೆ ಅಂದರೆ, ಇವ್ರು ಈ ರೀತಿ ಸಿಗಾಕೊಂಡ್ರ. ಆ ಕಡೆ ಮಲ್ಲಿಕಾರ್ಜುನ ಮುತ್ಯ ಅನಗತ್ಯವಾಗಿ ನರೇಂದ್ರ ಮೋದಿ ಅವ್ರನ್ನ ನಿಂದಿಸ್ತಾ ನರೇಂದ್ರ ಮೋದಿ ಒಬ್ಬ ಟೆರರಿಸ್ಟು ಅಂದ್ಬಿಟ್ರು. ಅದು ಯಾವ ಮಟ್ಟಿಗೆ ವೈರಲ್ ಆಯಿತು ಅಂದರೆ, ಅದಾದಮೇಲೆ ಆತನೇ ಇಲ್ಲ, ನಾ ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ, ಅವರು ಭಯೋತ್ಪಾದನೆ ಉಂಟು ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿದೆ. ಏನು ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿರಲ್ಲ. ಏಕೆಂದರೆ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನೀವು ಯಾವುದನ್ನು ಮುಚ್ಚಿಡಲಿಕ್ಕಾಗೋದಿಲ್ಲ ಮತ್ತು ಅದನ್ನು ತಿರುಚಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತೀವಿ, ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರಧಾನಮಂತ್ರಿಯವ್ರ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ, ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ. ಯಾಕಂದರೆ ಅವ್ರಿಗೆ ಬರ್ತದೆ, ಅದು ಅವರ ಅಧೀನದಲ್ಲಿ ಬರೋದ್ರಿಂದ, ಚುನಾವಣಾ ಸಮಯ ಆಗಿರೋದ್ರಿಂದ ಅವ್ರು ಕಂಪ್ಲೇಂಟ್ ಹೋಯಿತು. ಚುನಾವಣಾ ಆಯೋಗ 24 ಗಂಟೆಯ ಒಳಗಾಗಿ ಇದರ ಕುರಿತು ನೀವು ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಮಲ್ಲಿಕಾರ್ಜುನ ಮುತ್ಯಾಗೆ ನೋಟಿಸ್ ಜಾರಿ ಮಾಡ್ತೀವಿ. ಏನಂತ ಪ್ರತ್ಯುತ್ತರ ಕೊಡಬೇಕೀಗ? ಮಾತಾಡಿದ್ದು ನಿಜ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ಈ ಅರ್ಥದಲ್ಲಿ ಹೇಳಿದ್ದೀನಿ ಅಂದರೆ ಚುನಾವಣಾ ಆಯೋಗ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇವ್ರ ಹತ್ರ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡದಾದಂಥ ವ್ಯವಸ್ಥೆ ಇದೆ. ಏನಂದರೆ 2 ಜನರನ್ನು ಇವರು ಸಾಕ್ತಾರೆ. ಒಂದು ಬುದ್ಧಿಜೀವಿಗಳನ್ನ ಸಾಕ್ತಾರೆ,
ಹೇಗೆ ದೇಶದ ದಾರಿ ತಪ್ಪಿಸ್ಬೋದು ಅಂತ ಹೇಳ್ಕೊಡುವಂಥ ಒಂದು ಥಿಂಕ್ ಟ್ಯಾಂಕ್ ಇವ್ರ ಹತ್ರ ಇದೆ. ಭಾರತೀಯ ಜನತಾ ಪಾರ್ಟಿ ಕಡೆ ಇಲ್ಲ. ಅದರಲ್ಲಿ ಕರ್ನಾಟಕದಲ್ಲಂತೂ ಇಲ್ಲವೇ ಇಲ್ಲ. ಮೆದುಳು ತುಂಬ ಫುಲ್ಲು ಸಗಣಿ. ಆಯಿತಾ? ಎರಡನೇದಾಗಿ ಅವ್ರ ಹತ್ರ ಲಾಯರ್ದು ಒಂದು ದೊಡ್ಡ ಇದನ್ನೇ ಇದೆ, ಬಟಾಲಿಯನ್ನೇ ಇದೆ. ಇವರಿಲ್ಲ, ಅವರಿಲ್ಲ, ಇವರು ಅಷ್ಟು ಜನ ಲಾಯರ್ಗಳನ್ನ ಸಾಕ್ತಾರೆ ಇವರು. ಯಾವುದೇ ಪ್ರಕರಣ ಬಂದರೂ ಅದಕ್ಕೆ ಹೆಂಗೆ ದಾರಿ ಹುಡುಕ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೀವ್ರಿ. ಕೇಸನ್ನು ಗೆಲ್ಲಿಕ್ಕೆ ಬರೋಲ್ಲ. ಮುಂದೆ ನೋಡಿ, ರಾಮ ಮಂದಿರದ ಪ್ರಕರಣದ ದಿವಸದಿಂದ ಇಲ್ಲಿವರೆಗೂ ಕಪಿಲ್ ಸಿಬಲ್ ಸಾರ್ವಜನಿಕವಾಗಿ ಹಾಜರಾಗಿರುವಂಥ ಖಾಸಗಿ ಕೇಸುಗಳ ಬಗ್ಗೆ ನಂಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವ ಕೇಸಿನಲ್ಲಿ ಕಪಿಲ್ ಸಿಬಲ್ಗೆ ಜಯ ಲಭಿಸಿದೆ ನಂಗೆ ದಯವಿಟ್ಟು ಹೇಳಿಬಿಡಿ. ಆರ್ಟಿಕಲ್ 370 ಪ್ರಯತ್ನ ಮಾಡಿದರು, ಆಗಲಿಲ್ಲ. ಟ್ರಿಪಲ್ ತಲಾಕ್ ಟ್ರೈ ಮಾಡಿದರು, ಆಗಲಿಲ್ಲ. ವಕ್ಫ್ ಕಾಯ್ದೆ ಮಾಡಿದರು, ನೀವು ಯಾವ ಕೇಸಲ್ಲಿ ಅವ್ರು ಗೆದ್ದಿದ್ದಾರೆ ನಂಗೆ ಹೇಳಿಬಿಡಿ. ಯಾವ ಕೇಸಿನಲ್ಲಿಯೂ ಈ ಪ್ರಭೃತಿಗಳು ಗೆದ್ದಿಲ್ಲ. ಆದರೆ ಏನಂದರೆ ಸಮಯ ತೆಗೆದುಕೊಳ್ಳುವುದರಲ್ಲಿ, ಜಾಮೀನು ಕೊಡಿಸುವುದರಲ್ಲಿ ನಿಸ್ಸೀಮರಾದಂಥವ್ರು ಇವರು. ಅದು ಕಾಂಗ್ರೆಸ್ ತುಂಬ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡುತ್ತೆ. ಹಾಗಾದರೆ ಈಗೇನು ಮಾಡಿದೆ ಮಲ್ಲಿಕಾರ್ಜುನ ಮುತ್ಯ ಪ್ರಕರಣಕ್ಕೆ ಚುನಾವಣಾ ಆಯೋಗಕ್ಕೆ ಮತ್ತೊಂದು ಪತ್ರವನ್ನು ಬರೆಸಿದ್ದಾರೆ ಈ ಲಾಯರ್. ಏನಂತ, ನನಗೆ ನೀವು ಕೇವಲ 24 ಗಂಟೆಗಳ ಸಮಯ ಕೊಟ್ಟಿದ್ದೀರಿ. ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿರೋದ್ರಿಂದ ಚುನಾವಣಾ ಕೆಲಸಗಳು ತುಂಬ ಇರೋದರಿಂದ, ಬಿಡುವು ಇಲ್ಲದೆ ಇರೋದರಿಂದ ನನಗೆ ದಯವಿಟ್ಟು ಇನ್ನೊಂದು ಸ್ವಲ್ಪ ಸಮಯವನ್ನು ಕೊಡಿ. ಎಲ್ಲಿವರೆಗೂ ಸಮಯ ಕೊಡಬೇಕು ನೋಡಿ ಸ್ವಾಮಿ, 29ಕ್ಕೆ ಚುನಾವಣೆ ಇದೆ. ಚುನಾವಣೆ ಆದಮೇಲೆ 4ನೇ ತಾರೀಕು ಫಲಿತಾಂಶ ಇದೆ. ಈ ಸಂದರ್ಭದಲ್ಲಿ ನನಗೆ ಬಿಡುವು ಇರೋದಿಲ್ಲ. ಆದ್ದರಿಂದ ಇದೆಲ್ಲ ಮುಗಿಯುವವರೆಗೆ ನನಗೆ ಉತ್ತರ ಕೊಡಲಿಕ್ಕೆ ಸಮಯವನ್ನು ಕೊಡಿ ಅಂತ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಸುಮ್ಕುತ್ಕೊಂಡ್ಬಿಟ್ರು. ಈಗ ಯಾರಾದರೂ ಬಂದು ಕೇಳಿದ್ರೆ, ಏನಾಯ್ತು ಸ್ವಾಮಿ ಚುನಾವಣೆಗೆ ನೋಟಿಸ್ ಕೊಟ್ಟಿತ್ತಲ್ಲ ಅಂತಂದರೆ, ನಾವು ಎಕ್ಸ್ಟೆನ್ಷನ್ ಕೇಳಿದ್ದೀವಿ, ನಾವು ಕೇಳ್ಕೊಂಡಿದ್ದೀವಿ, ಟೈಮ್ ಕೊಡಿ ಅಂತ ಕೇಳಿದ್ದೀವಿ ಅಂತ ಹೇಳ್ಕೊಬೋದಲ್ವಾ. ಈ ರೀತಿಯಾದಂಥ ಚಂಗುಳಿ ಬುದ್ಧಿ ಏನಿದೆಯಲ್ಲ, ಅದು ಕಾಂಗ್ರೆಸ್ನಲ್ಲಿ ತುಂಬ ಚೆನ್ನಾಗಿದೆ. ಇದ್ರ ಮಧ್ಯೆ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಮತದಾನದ ದಿವಸ ಒಂದು ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಬಿಡುಗಡೆ ಮಾಡಿಬಿಟ್ರು. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಇದೇ ಸುದೀರ್ಘ ಆಯಿತು. ಒಂದು ಬಹಳ ಮುಖ್ಯ ವಿಷಯವನ್ನು ನೀವು ತಿಳಿಸ್ಬೇಕು. ತಮ್ಮ ಶುಭಾಶೀರ್ವಾದದಿಂದ ನಮ್ಮ ಮೊದಲ ಆವೃತ್ತಿ ಸಾಹಿತ್ಯ ಪ್ರಕಾಶನ ಕೊಪ್ಪಿಕರು ಬೀದಿ ಹುಬ್ಬಳ್ಳಿಯವರು ಪಬ್ಲಿಷ್ ಮಾಡಿದಂಥ ಇಂಡಿಯನ್ ಜೇಮ್ಸ್ ಬಾಂಡ್ ಪುಸ್ತಕ ಮೊದಲ ಆವೃತ್ತಿ ಸಂಪೂರ್ಣ ಖಾಲಿಯಾಗಿದೆ. ಅಂಗಡಿಗೆ ಹೋಗೋಕ್ಕಿಂತ ಮುಂಚೆ ಆನ್ಲೈನ್ನಲ್ಲಿ ಖರೀದಿ ಮಾಡಿದವರು, ಅಂದರೆ ನಮ್ಮ ವಿಡಿಯೋ ನೋಡಿ, ಅಡ್ರೆಸ್ ನೋಡಿ, ಸ್ಕ್ರೀನ್ಶಾಟ್ ಕಳಿಸಿ ಖರೀದಿ ಮಾಡಿದ ಸಂಖ್ಯೆ, ಇಡೀ ಪುಸ್ತಕದ ಮೊದಲೇ ಮುದ್ರಣ ಎಷ್ಟು ಮಾಡಿದ್ರಲ್ಲ ಅಷ್ಟು ಬುಕ್ಕು ಅಜಿತ್ ಡೋವಾಲ್ ಅವ್ರ ಪುಸ್ತಕ ಖಾಲಿಯಾಗಿದೆ. 2ನೇ ಆವೃತ್ತಿ ಪ್ರಿಂಟ್ ಆಗಿದೆ. ಅದು ನಾಳೆ ಶನಿವಾರ ದಿವಸ ಹುಬ್ಬಳ್ಳಿಯಲ್ಲಿ ಬಿಡುಗಡೆ ಆಗ್ತಾಯಿದೆ. ಹುಬ್ಬಳ್ಳಿಯಲ್ಲಿ ನಾನು ಸಾಹಿತ್ಯ ಭಂಡಾರದಲ್ಲಿ, ಕೊಪ್ಪಿಕರ ಬೀದಿ ಹುಬ್ಬಳ್ಳಿಯಲ್ಲಿ ಸಂಜೆ 4:15 5:30ವರೆಗೂ ಲಭ್ಯ ಇದ್ದೇನೆ. ನನ್ನ ಸಾಮಾಜಿಕ ಜೀವನದ ಹಿರಿಯ ಮಿತ್ರ, ಯಜಮಾನ ವಿಜಯ್ ಸಂಕೇಶ್ವರ್ ಅವರು ಅದನ್ನು ಬೆಳಗ್ಗೆ ಬಿಡುಗಡೆ ಮಾಡ್ತಾರೆ. ಸಂಜೆ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳ ಭೇಟಿ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದರಿಂದ ಸಾಹಿತ್ಯ ಪ್ರಕಾಶನದ ಸುಬ್ಬಣ್ಣ ಅವರು ನಾಳೆ ಸಂಜೆ 4:15 5:30ವರೆಗೂ ನಾನು ಸಾಹಿತ್ಯ ಭಂಡಾರನ ಅಂಗಡಿಯಲ್ಲಿ ಸುಬ್ಬಣ್ಣ ಅವರ ಸಮೇತ, ಋತ್ವಿಕ್ ಅವರ ಸಮೇತ ಲಭ್ಯ ಇರ್ತೀನಿ. ನೀವು ಜೊತೆಯಾಗಿ ಕೂತು ಮಾತಾಡೋಣ, ಮಂಡಕ್ಕಿ ತಿನ್ನೋಣ, ಚಹಾ ಕುಡಿಯೋಣ. ಮತ್ತು ನಾನು ವಾಪಸ್ ಯಥಾ ಪ್ರಕಾರ ನನ್ನ ಸ್ಟುಡಿಯೋಗೆ ವಾಪಸ್ ಹೋಗುವ ಸಂದರ್ಭ ಒಂದು ದಿವಸ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಮತ್ತು ಪುಸ್ತಕದ ಬಿಡುಗಡೆಗಾಗಿ ತೆಗೆದಿರಿಸಿದ್ದೇನೆ. ಯಾರಿಗೆ ಭೇಟಿಯಾಗಬೇಕು ಅನ್ನುವಂಥ ಆಸೆ ಇದೆಯೋ ದಯವಿಟ್ಟು ಬನ್ನಿ. ನಿಮ್ಮನ್ನು ನೋಡುವಂಥ ಕುತೂಹಲ, ಕಾತರ, ಜಿಜ್ಞಾಸೆ ಎಲ್ಲವೂ ನನಗೂ ಇದೆ. ನಾಳೆ ಸಂಜೆ 4:00ವರೆಗೆ ಹುಬ್ಬಳ್ಳಿಯ ಸಾಹಿತ್ಯ ಭಂಡಾರ ಅನ್ನುವಂಥ ಪುಸ್ತಕದ ಅಂಗಡಿಯಲ್ಲಿ ನೀವು ಮಾತಾಡೋಣ. ನಮಸ್ಕಾರ.